ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಲೋಕ. ನಾನು ನಿಮ್ಮ ದೊಡ್ಡಬಳ್ಳಾಪುರದ ಸೊಸೆ. ಎಲ್ಲರ ಬದುಕಲ್ಲೂ ಎಲ್ಲರ ಜೀವನದಲ್ಲೂ ಒಂದು ಕನಸಿದ್ದೇ ಇರುತ್ತೆ. ಇದಂತೂ ಏನಂತಂದರೆ ನಮ್ಮದು ಅಂತ ಒಂದು ಮನೆ, ಸ್ವಂತ ಮನೆ ಕಟ್ಕೋಬೇಕು ಅಂದ್ಬಿಟ್ಟು ಇದರಲ್ಲೇ ನಾವು ಒಂದು ಮನೆ ಕಟ್ಟಿದ್ದೀರಿ. ಹಳೆ ಮನೆ ಇತ್ತು ನಮ್ಮದು, ಅದೆಲ್ಲ ಡೆಮಾಲಿಷ್ ಮಾಡಿ ಒಂದು ಪುಟ್ಟದಾಗಿ ಮನೆ ಕಟ್ಟಿದ್ದೀರಿ. ನೋಡಿ, ಇದೊಂದು ಹಳೆ ಮನೆ. ಇದೆಲ್ಲ ನನಗೊಂದು ಮೆಮೊರಿಬಲ್ ಆಗಿರಬೇಕು. ಇದು ನನ್ನ ಚಾನಲ್ಲು, ನನ್ನ ಲೈಫ್ದು ಒಂದು ಇಂಪಾರ್ಟೆಂಟ್ ಡೇ ಆಗಿರೋದು. ತುಂಬ ಕಷ್ಟ ಬಿದ್ದು ಕಟ್ಟಿದ್ದೀರಿ. ಸೊ ಅದೆಲ್ಲ ಮೆಮೊರೇಬಲ್ ಆಗಿರಬೇಕು ಅಂದ್ಬಿಟ್ಟು ನಾನು ವೀಡಿಯೋನ ಹಾಕ್ತಾಯಿದ್ದೀನಿ. ಹಳೆ ಮನೆ ಅಂತಲ್ಲ, ನಾನು ಮದುವೆ ಆಗಿ ಬಂದಿರೋ ಮನೆ. ಒಂದು ಫೀಲಿಂಗ್ ಇದೆ, ಬೇಜಾರಿದೆ, ಆದರೆ ಹೊಸ ಮನೆ ಕಟ್ತಾಯಿದ್ದೀರಿ ಅನ್ನೋ ಖುಷಿನೂ ಕೂಡ ಇದೆ. ಮನೆ ಕಟ್ಟಬೇಕು ಅನ್ನೋದೇನೋ ಇತ್ತು, ಆದರೆ ನಾವು ಇಷ್ಟು ಬೇಗ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಕಟ್ತೀರಿ ಅಂದ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ. ಕಟ್ಟಬೇಕು, ಇನ್ನು ಮುಂದಕ್ಕೆ ಕಟ್ಟೋಣ ಅನ್ನೋದಂತೂ ಇತ್ತು. ಬಟ್ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿ ಕೈಯಲ್ಲಿ ದುಡ್ಡು ಇಲ್ದಿದ್ದಾಗೆ ಕಟ್ಟಿರೋದು. ನಾವು ಒಂದು 20% ಇತ್ತು ಅಂತಲೇ ಅನ್ಕೋಬೋದು ನಮ್ಮ ಸೇವಿಂಗಲ್ಲಿ. ಇನ್ನೆಲ್ಲನೂ ನಾವು ಲೋನು ಅಥವಾ ಒಡವೆಗಳೇನಿದೆ ಅದನ್ನು ಇಟ್ಟುಬಿಟ್ಟೆ ನಾವು ನೋಡ್ಕೊಳ್ಳೋಣ, ಏನೋ ಒಂದು ಟೈಮ್ ಅನ್ನೋದು ಬಂದಿದೆ, ಮಾಡಿಬಿಡೋಣ ಅನ್ನೋ ಒಂದು ಧೈರ್ಯದ ಮೇಲೇ ನಾವಿಬ್ಬರೂ ಸ್ಟಾರ್ಟ್ ಮಾಡಿರೋದು ಮನೆ ಕಟ್ಟೋದಕ್ಕೆ. ಎಲ್ಲರೂ ಅನ್ಕೋಬೋದು, ಏನು ಇಲ್ದಿರ ಕಟ್ಟಿಬಿಡ್ತಾರಾ ಅಂತ. ಖಂಡಿತವಾಗ್ಲೂ ಇಲ್ದಿರನೇ ಕಟ್ಟಿದ್ದೀರಿ. ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಏನಿಲ್ಲ, ಇವಾಗ ಯಾರು ಬೇಕಾಗಿದ್ದರೂ ಲೋನ್ ಕೊಡ್ತಾರೆ. ಒಡವೆ ಇದ್ದರೆ ಒಡವೆ ಇಟ್ಬಿಟ್ಟು ನಾವು ತೊಗೋಬೋದು ಅಷ್ಟೇ, ಸಿಂಪಲ್. ನಾವು ಇನ್ನೇನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಟ್ಕೊಂಡಿರೋ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಿ. ಸಡನ್ನಾಗಿ ನಾವು ಒಂದು ಟೈಮ್ ಇರುತ್ತಲ್ಲ, ಪೀಕ್ ಟೈಮ್, ನಾವು ಮಾಡೋಣ, ಈ ಟೈಮಿಗೆ ಮಾಡೋಣ, ಒಂದು ಮಾಡಿಬಿಡೋಣ ಅನ್ನೋ ಒಂದು ಟೈಮ್ ಬಂತು. ಸೊ ನಾವು ಇದನ್ನು ಸ್ಟಾರ್ಟ್ ಮಾಡಿ ಹೇಗೆ ಕಟ್ಟಬೇಕು ಅನ್ನೋದಂತೂ ಇತ್ತು. ಏನಂದರೆ ನಾವು ಒಪ್ಪಿಸ್ಬಿಡೋಕ್ಕೆ ನಾವು ಏನಂತಾರೆ, ಇಷ್ಟು ರೆಡಿ ಮಾಡಿಕೊಡೋದಕ್ಕೆ ನಾವು ಇಷ್ಟು ಅಮೌಂಟ್ ಕೊಡಬೇಕಾಗತ್ತೆ. ಅಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಸಡನ್ನಾಗಿ ನಾವು ಇಷ್ಟಿಷ್ಟು ಲಕ್ಷ ಕೊಡಬೇಕು, ಪಿಲ್ಲರ್ ಆದಮೇಲೆ ಇಷ್ಟು ಕೊಡಬೇಕು, ಇದಾದಮೇಲೆ ಅಷ್ಟು ಕೊಡಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆ್ಯಂಡ್ ಲೋನ್ ಕೂಡ ನಾವು ಅಪ್ಲೈ ಮಾಡಿದ್ರಿ, ಅದು ಬರಬೇಕಾಗಿತ್ತು. ಸೊ ನಾವು ಇನ್ನೊಂದು ಏನು ಮಾಡ್ಕೊಂಡ್ರೆ, ಮೆಟೀರಿಯಲ್ ನಾವು ತೊಗೊಂಬಂದು ಕೊಟ್ಟು ನಮಗೆ ಬೇಕಾದಂಗೆ ನಾವು ಕಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ. ಯಾಕಂದರೆ ಒಪ್ಪಂದ ಫುಲ್ಲು ಕೊಟ್ಟರೆ ನಮಗೆ ಅಮೌಂಟ್ ಇರಲಿಲ್ಲ. ಮೇನ್ ಥಿಂಗ್, ನಾವು ಆ ಪ್ರೆಸೆಂಟ್ ಟೈಮಲ್ಲಿ ನಾವು ಅಮೌಂಟ್ ಕೊಡೋದಕ್ಕೆ ಆಗಲ್ಲ, ಅವ್ರು ಕೇಳಿದ ತಕ್ಷಣ ಲಕ್ಷಗಳು. ಸೊ ಇದಾದರೆ ನಮ್ಮ ಹತ್ರ ಇದ್ದಾಗ ನಾವು ಕಟ್ಕೊಂಡು ಹೋಗ್ಬೋದು ಅನ್ನೋದು ನಾವು ಯೋಚನೆ ಮಾಡಿ ನಾವು ಇದನ್ನು ಮಾಡಿದ್ರಿ. ಅದು ಅಡ್ವಾಂಟೇಜು ಐತೆ, ಡಿಸ್ಅಡ್ವಾಂಟೇಜು ಐತೆ. ಹೀಗೆ ಮಾಡೋದ್ರಿಂದ ಅವ್ರಿಗೆ ಒಪ್ಪಂದ ಕೊಟ್ಟರು ಒಂಥರ ಅಡ್ವಾಂಟೇಜ್ ಇದೆ, ನಾವೇ ಇದು ಮಾಡಿದ್ರು ಸ್ವಲ್ಪ ಡಿಸ್ಅಡ್ವಾಂಟೇಜು ಇದೆ. ಏನಂದರೆ ಒಬ್ಬರ ಕೆಲಸ ಬಿಟ್ಟು ಅವರು ಮನೆ ಕಟ್ಟೋವರೆಗೂ ಅಲ್ಲೇ ಇರಬೇಕಾಗುತ್ತೆ. ಅವ್ರ ಕೆಲಸ ಏನೂ ಮಾಡೋಕ್ಕಾಗಲ್ಲ ಅಂಥ ಸಿಚುವೇಶನ್ ಅಂತೂ ಐತೆ. ಖಂಡಿತವಾಗ್ಲೂ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಯಾಕಂದರೆ ನಮ್ಮ ಯಜಮಾನ್ರು ಕೆಲಸ ಬಿಟ್ಟು ಈ ಮನೆ ಸ್ಟಾರ್ಟ್ ಆದಾಗಿಂದ, ಯಾಕಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಹಂಗಿರುತ್ತೆ. ಕೆಲಸ ಅಷ್ಟೇ ಇರುತ್ತೆ, ಐಟಮ್ ತೊಗೊಂಬರೋದು ಅದು ಇದು ಎಲ್ಲನೂ ಇರುತ್ತೆ. ತುಂಬ ಕಷ್ಟ ಐತೆ. ದುಡ್ಡಿತ್ತು ನಾವು ಇದು ಮಾಡ್ತೀರಂದರೆ ಒಪ್ಪಂದ ಕೊಟ್ಟು ನೀವು ಆರಾಮಾಗಿ ಮಾಡಿಸ್ಕೊಬೋದು. ನಾವು ಅದಿಲ್ದಿರೋ ಕಾರಣ ನಾವು ಇದನ್ನು ಚೂಸ್ ಮಾಡ್ಕೊಂಡ್ರಿ. ನೋಡಿಕೊಂಡು ನಾವು ಅಮೌಂಟ್ ನೋಡಿಕೊಂಡು ಮಾಡಿಸ್ಕೊಬೋದಲ್ಲ ಅಂದ್ಬಿಟ್ಟು. ಇನ್ನೊಂದೇ ಅಂತ, ನಾನು ತುಂಬ ವೀಡಿಯೋಸ್ಗಳು ಮಾಡ್ಕೊಂಡಿಲ್ಲ, ಬಟ್ ತುಂಬ ಕಷ್ಟ ಬಿದ್ದಿದ್ದೀರಿ, ಅದಂತೂ ನಿಜ. ಯಾರೇನು ಅನ್ನೋದು ಕೂಡ ಗೊತ್ತಾಯಿತು. ಎಲ್ಲರೂ ನಮ್ಮವರೇ ಅಂದ್ಕೊಂಡಿದ್ದು ನಾವು ತಪ್ಪಾಯಿತು. ಎಲ್ಲಿ ಮನೆ ಹತ್ರ ಬಂದರೆ ದುಡ್ಡು ಕೇಳ್ತಾರೆ ಅನ್ನೋ ಪರಿಸ್ಥಿತಿಯಲ್ಲೂ ಮನೆ ಹತ್ರ ಕೂಡ ಬಂದಿರಲಿಲ್ಲ. ಏನು ಮಾಡ್ತಾಯಿದ್ದಾರೆ ಅಂತ ಕೇಳೋದು ಕೂಡ ನಾವು ಇನ್ನೊಂದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅವ್ರ ಹತ್ರ ನಾವು ಕೇಳಬೇಕು ಮಾಡಬೇಕು ಅನ್ನೋದು ಕೂಡ. ಬಟ್ ಅವ್ರು ಆಗ ಅಂದ್ಕೊಂಡ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ, ಅವ್ರ ಮನಸ್ಸಲ್ಲಿ ಏನು ಅಂದ್ಕೊತಾ ಇದ್ರಲ್ಲ, ಆ ಖುಷಿ, ಹೊಟ್ಟೆ ಕಿಚ್ಚು, ಅಸೂಯೆ ಅಂತ ಏನು ಅಂತಾರಲ್ಲ, ಅವ್ರ ಮನಸ್ಸಲ್ಲಿ ಏನಿತ್ತು ಅದು ಮುಖದಲ್ಲಿ 100% ಕಾಣಿಸ್ತಾ ಇತ್ತು. ಅದು ನಮಗೆ ಗೊತ್ತಾಯಿತು. ಅದು ಒಳ್ಳೆಯದೇ. ಯಾರು ಏನು ಅನ್ನೋದು ನಮಗೆ ಅರ್ಥ ಆಯಿತು. ಯಾರ ಹತ್ರ ಲೆಕ್ಕ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ದೇವ್ರ ಹತ್ರ ಲೆಕ್ಕ ಇರುತ್ತೆ. ಯಾರ ಜೊತೆಗಿದ್ರೂ ಬಿಟ್ಟಿಲ್ಲ ಅಂದ್ರೂ
ದೇವ್ರು ನಮ್ಮ ಜೊತೆಗಿದ್ದು ಈ ಮನೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋದಂತೂ 100% ನಿಜ. ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಕಿಚ್ಚು ಬೀಳೋರು ಬೀಳಲಿ, ಏನು ಮಾಡೋರಾದರೂ ಮಾಡಲಿ, ಏನೂ ಮಾಡೋಕ್ಕಾಗಲ್ಲ ಅಷ್ಟೆ. ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ರೇಟಲ್ಲಿ ಮನೆ ಕಟ್ಟೋದು ತುಂಬ ಕಷ್ಟ ಇದೆ, ಅದಂತೂ ಅರ್ಥ ಆಯಿತು. ನಾನಂತೂ ಓಡಾಡಿಲ್ಲ, ಬಟ್ ನಮ್ಮ ಯಜಮಾನ್ರು ಕೆಲಸ ಬಿಟ್ಟು ಐಟಮ್ಗಳಿಗೆ, ಆಮೇಲೆ ಕೆಲಸ ಮಾಡೋರಿಗೆ, ಕೆಲಸಗಾರರಿಗೆ ತುಂಬ ಕಷ್ಟ ಇದೆ. ಅವ್ರನ್ನ ಹುಡುಕಿ ಅವ್ರ ಟೈಮಿಗೆ ಬರಬೇಕು, ಈ ಕೆಲಸ ಮಾಡಬೇಕು, ಅದು ಬೇಕು ಇದು ಬೇಕು. ಇವನ್ ಊಟ ತಿಂಡಿ ನಿದ್ದೆ ಕೂಡ ಬಿಟ್ಟು ಕೆಲಸ ಹೋಗಿರೋ ದಿನಗಳು ತುಂಬಾ ಇದೆ. ನಾವು ಏನು ಈ ಸ್ಟ್ರಗಲ್ ಡೇಸ್ ಅನ್ನೋದು ಇದೆಯಲ್ಲ, ಅದಂತೂ ನಾವಾದರೂ ಒಂದು ಪಕ್ಷ ಒಂದು ಲೆವೆಲ್ಗೆ ಇದೆ. ಬಟ್ ನಮ್ಮ ಯಜಮಾನ್ರು ಫುಲ್ಲು ಡೆಡಿಕೇಟಾಗಿ ಇದು ಮಾಡಿಬಿಟ್ರು. ಊಟ ಇಲ್ದಿರ, ನಿದ್ದೆ ಇಲ್ದಿರ, ಲಾಸ್ಟಲ್ಲಂತೂ ತುಂಬ ಹತ್ರ ಆಗೋಯ್ತು ಡೇಟು. ನಮಗೆ ಬರಲೇಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡ್ತು, ಗೃಹಪ್ರವೇಶ ಮಾಡಬೇಕು ಅಂದ್ಬಿಟ್ಟು. ಇನ್ನು ಕೆಲ್ಸಗಳು ತುಂಬ ಪೆಂಡಿಂಗ್ ಇತ್ತು. ಪೇಂಟಿಂಗು, ಪ್ಲಮ್ಮಿಂಗ್ ಅವ್ರದ್ದು, ಡೋರ್ಸ್ಗಳ್ದು ಎಲ್ಲನೂ. ಆ ಒಂದು ಬ್ಯುಸಿನಲ್ಲಿ ನಾವು ಫೋಟೋ ಮನೆ ಕಟ್ಟಿದ್ರೆ ಸಾಕಪ್ಪ ಅನ್ನೋ ಒಂದು ಇದರಲ್ಲಿ ಬಂದುಬಿಟ್ರಿ. ಅದರಲ್ಲಿ 10%ಅಲ್ಲಿ 1% ಏನಿರ್ತಾರಲ್ಲ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಆ ಒಂದು 3 ವಾರ ಅಂತೂ ತುಂಬ ಪೀಕ್ ಡೇಸ್ ಅಂತ ಹೇಳ್ಬೋದು. ಹೇಳೋಕೆ ಹೋಗಬೇಕು ಗೃಹಪ್ರವೇಶಕ್ಕೆ, ಇಲ್ಲಿ ನೋಡಬೇಕು, ನಾವು ಅಂದ್ಕೊಂಡಿದ್ದೇ ಪ್ಲ್ಯಾನ್ ಬೇರೆ, ಇದು ಆಗ್ತಾ ಇರೋದೇ ಬೇರೆ ಅನ್ನೋ ರೇಂಜಿಗೆ ಆಗೋಯ್ತು ನಮ್ಮದು. ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಕಷ್ಟ ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮನೆ ಕಟ್ಟಿದ್ದೀರಿ ಅಂತ. ಈ ಒಂದು ಗೃಹಪ್ರವೇಶದ ಫೋಟೋ ತುಂಬ ಚೆನ್ನಾಗಾಯಿತು. ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಕೂಡ ಥ್ಯಾಂಕ್ ಯು.